ಇವತ್ತು ಶಿರಾ ತಾಲೂಕಲ್ಲಿ ಮಧುಗಿರಿ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆ ಇಲ್ಲಿ ಶಿರಾ ತಾಲೂಕಲ್ಲಿ ಇವತ್ತು ಸೆಂಟನಸ್ ಶಾಲೆಯ ಇವತ್ತು ಇಂಚನ ಜಿ ಎಮ್ ಇಂಚರ ಇವತ್ತು ಗ್ರಾಮೀಣ ಭಾಗದಿಂದ ಹೋಗಿ ಇವತ್ತು ತಾಲೂಕು ಮಟ್ಟದಲ್ಲಿ ಇವತ್ತು ಹೇಳಬೇಕು ಅಂದರೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 4 ತಾಲೂಕುಗಳು ಬರ್ತವೆ. 4 ತಾಲೂಕುಗಳಲ್ಲಿ ಶಿರಾ ಒಂದು ಪಾವಗಡ, ಮಧುಗಿರಿ, ಕೊರಟಗೆರೆ. 11,707 ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರ್ತಾರೆ. ಅದರಲ್ಲಿ 5,900 ಗಂಡು ಮಕ್ಕಳು, 5,707 5,807 ಹೆಣ್ಮಕ್ಳು ಎಕ್ಸಾಮನ್ನು ತಗೊಂಡಿರ್ತಾರೆ. ಅದರಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎರಡನೇ ರ್ಯಾಂಕ್ ತಗೊಂಡು ಇವತ್ತು ನಮ್ಮ ಶಿರಾ ತಾಲೂಕಿಗೆ ಒಳ್ಳೆಯ ಕೀರ್ತಿಯನ್ನು ತಂದುಕೊಟ್ಟಂಥ ಶಿರಾ ತಾಲೂಕಿಗೆ ಕೀರ್ತಿ ತಂದುಕೊಟ್ಟು ಇವತ್ತು ಶಿರಾ ತಾಲೂಕಲ್ಲಿ ಮೊದಲನೇ ರ್ಯಾಂಕನ್ನು ತಂದುಕೊಟ್ಟಂಥ ಇಂಚರ ಇವಳಿಗೆ ಮೊದಲನೇದಾಗಿ ಅವ್ರ ತಂದೆ ತಾಯಿಗೆ ಮತ್ತು ವಿದ್ಯೆ ಕಲಿತಂಥ ಸೆಂಟನಸ್ ಶಾಲೆ ಶಿಕ್ಷಕ ವೃಂದದವರೆಗೂ ಹಾಗೂ ಬಂದ್ಕುಂಟೆ ಗ್ರಾಮದ ಎಲ್ಲ ಮುಖ್ಯಸ್ಥರಿಗೂ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತು ಒಳ್ಳೆ ಶ್ರೀಮಂತರ ಮಕ್ಕಳು ಇವತ್ತು ಎಲ್ಲೋ ಒಂದು ಸ್ಕೂಲಲ್ಲಿ ಒಳ್ಳೆ ಸ್ಕೂಲ್ಗೆ ಹಾಕಿ ಟಾಪನ್ನು ಇವತ್ತು ಎಂತೆಂಥ ದೊಡ್ಡ ಶಾಲೆಗಳಿಗೆ ಕಳಿಸಿ ಇವತ್ತು 85 ನಾನು ಓದಿದೆ ಬೆಳಗ್ಗೆ ಪೇಪರ 80, 85, 70, 65 ಇವತ್ತು ತಗೊಂಡು ಇವತ್ತು ಮಕ್ಕಳು ಪಾಸಾಗಿದ್ದಾರೆ. ಆದರೆ ಇವತ್ತು ಬಂದ್ಕುಂಟೆಯಿಂದ ಒಂದು ಗ್ರಾಮೀಣ ಪ್ರದೇಶದಿಂದ ಹೋಗಿ ಇವತ್ತು ಈ ಊರಿಗೂ ಸಹ ಒಂದು ಕೀರ್ತಿ ತಂದು ಕೊಟ್ಟಿದ್ದಾಳೆ. ಇವತ್ತು ನಿಜವಾಗಲೂ ಸಹ ಅವಳಿಗೆ ದೇವರು ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಲಭಿಸ್ಲಿ, ಮುಂದೆನೂ ಸಹ ಒಳ್ಳೆ ರಾಜ್ಯದ ಮಟ್ಟಕ್ಕೆ ಬೆಳೀಲಿ ಅಂತೆಲ್ಲಾದರೂ ನಾನಾದರೂ ಹೇಳ್ತಾ ಇವತ್ತು ನನಗಾದರೂ ಖುಷಿ ಅನ್ನಿಸ್ತು. ಯಾಕೆಂದರೆ ಅವಳನ್ನ ಕರ್ಕೊಂಡೋಗಿ ಆ ಸೆಂಟನಸ್ ಶಾಲೆಗೆ ಸೇರಿಸಿದ್ದು ನಾನೇ ಅಂತೆಲ್ಲಾದರೂ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ಅವರು ಇಲ್ಲಿ ಬಂದಾಗ ನನಗೆ ಹೇಳಿದ್ರು ಎಲ್ಲರೂ ಒಳ್ಳೆ ಒಂದು ಶಾಲೆಗೆ ಸೇರಿಸೋಣ ಅಂತ ನನಗೆ ಹೇಳಿದರು ಫೋನ್ ಮುಖಾಂತರ. ನಾನು ಸಹ ಕರ್ಕೊಂಡೋಗಿ ಅವಳ ಜೊತೆಗೆ ನಾನು ಹೋಗಿ ಆ ಸೆಂಟನಸ್ ಶಾಲೆಗೆ ಸೇರಿಸ್ದೆ. ಅವತ್ತು ಅವಳು ನಮ್ಮಲ್ಲಿ ಸೀಟ್ ಇಲ್ಲ, ನಮ್ಮಲ್ಲಿ ಇದಿಲ್ಲ ಅಂತ ಅವರು ಇದು ಮಾಡಿಲ್ಲ, ನಾನು ಬಲವಂತ ಮಾಡಿ ಇಲ್ಲ ಇದೇ ಸ್ಕೂಲಲ್ಲಿ ಅವಳು ಹಾಕ್ಬೇಕು ಅಂತ ನಾನು ಹಾಕ್ತೆ. ನಿಜವಾಗ್ಲೂ ಅವಳು ಆ ಊರಿಗೆ ಕೀರ್ತಿ ಅಲ್ಲ, ನನಗೂ ಸಹ ಒಳ್ಳೆ ಒಂದು ಕೀರ್ತಿ ತಂದಿದ್ದಾಳೆ ಅಂತೆಲ್ಲಾದ್ರು ನಾನಾದರೂ ಹೇಳಕ್ಕೆ ಬಯಸ್ತಾ ಇವತ್ತು ಅವಳಿಗೆ ಜೊತೆಗೆ ಒಂದು ಕೇಕ್ ಕತ್ತರಿಸುವ ಮೂಲಕ ಅವಳಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಊರು ನಮ್ಮ ಎಲ್ಲ ಮುಖಂಡರುಗಳನ್ನು ನಾನು ಕರೆದು ಇವತ್ತು ಒಂದು ಸನ್ಮಾನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಆ ದೇವರು ಅವಳಿಗೆ ಒಳ್ಳೇದು ಮಾಡಲಿ, ಅವ್ರ ತಂದೆ ತಾಯಿಗೆ ಒಳ್ಳೇದು ಆ ದೇವ್ರು ಕಾಪಾಡಲಿ ಅಂತೆಲ್ಲ ಅದು ನಾನಾದರೂ ಹೇಳ್ತಾ, ಮತ್ತು ಹೆಚ್ಚಿನದಾಗಿ ಆಸಕ್ತಿ ಕೊಟ್ಟಂಥ ಅವ್ರ ಚಿಗಪ್ಪ ನನ್ನ ಆತ್ಮೀಯ ಫ್ರೆಂಡು ಪ್ರಭುಗೂ ಸಹ ಆ ದೇವರು ಒಳ್ಳೇದು ಮಾಡಲಿ ಅವ್ರ ಗಂಡ ಹೆಂಡತಿಗೆ ಅಂತೆಲ್ಲ ಆದರೂ ನಾನಾದರೂ ಹೇಳ್ತಾ ನನಗೆ ಒಂದು ಶಿರಾ ತಾಲೂಕಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಕೀರ್ತಿ ಇಂಚರವರಿಗೆ ಸಲ್ಲುತ್ತೆ. ಇಂಚರವರಿಗೆ ಮೊದಲನೇದಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇಂಚರವರು ಹೇಳಿ, ನಿಮ್ಮ ಈ ಸಾಧನೆ ಹಿಂದೆ ನಿಮ್ಮ ಶ್ರಮ ಯಾವ ಥರ ಇತ್ತು ಅಂತ. ಮೊದಲನೇದಾಗಿ ನಾನು ನಮ್ಮ ಶಾಲೆಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ನಮ್ಮ ಊರಿನ ಜನರಿಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಟೀಚರ್ಸ್ ಮತ್ತು ಪೇರೆಂಟ್ಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದರು, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದ್ಕುಂಟೆ ಊರಿನ ಜನರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. SLC ಶಿಕ್ಷಣ ಆಯಿತು, ಮತ್ತು ಮುಂದಕ್ಕೆ ಯಾವ ಶಿಕ್ಷಣ ಯಾವ ರೀತಿ ಆಗಬೇಕು ಅಂತ ನಿಮ್ಮ ಕನಸಿದೆ ಅಂತ? ಮುಂದಕ್ಕೆ PCMC ತೊಗೊಂಡ್ಬಿಟ್ಟು ನಾನು ಡೇಟಾ ಸೈಂಟಿಸ್ಟ್ ಆಗೋಕ್ಕೆ ಇಷ್ಟಪಡ್ತೀನಿ. ಹೌದು, ಡೇಟಾ ಸೈಂಟಿಸ್ಟು ಈಗ ಇಂಡಿಯಾದಲ್ಲಿ ಅದು ಟಾಪ್ 1 ಜಾಬ್ ಇದೆ.
ಹಾಗೆ ಕೋಡಿಂಗ್ ಕಲಿಯೋಕ್ಕೆ ತುಂಬ ಇಷ್ಟ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ ಮೊದಲನೇದಾಗಿ. ಸೊ ಹಾಗಾಗಿ ಅದು ಇಂಡಿಯಾದಲ್ಲಿ ಫಸ್ಟ್ ಜಾಬ್ ಅದೇ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಆಗೋಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ಈ ಕಲಿತಿರೋಂಥ ವಿದ್ಯಾರ್ಥಿಗಳಿಗೆ ಯಾವ ಥರ ಪ್ರಿಪ್ರೇಷನ್ ಆಗೋಕ್ಕೆ ನೀವು ಸಲಹೆ ಕೊಡ್ತೀರಾ? ಫಸ್ಟಿಗೆ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಬೇಕು, ಮತ್ತು ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಕ್ಲೀನಾಗಿ ಓದ್ಬಿಟ್ಟು ಮತ್ತು ರಿವಿಷನ್ ಮಾಡ್ತಿರಬೇಕು. ಮನೆಗೆ ಬಂದು ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಓದಿದ್ರೆ ನೀವು ಎಲ್ಲರೂ ತೆಗಿಬೋದು ಮುಂದೆ. ಪ್ರತಿ ಸಾರಿನೂ ಹೆಣ್ಮಕ್ಳೇ ಸಾಧನೆ ಮಾಡ್ತಾರೆ, ಸಾಧನೆ ಯಾಕೆ ಹೆಣ್ಮಕ್ಳೇ ಸಾಧನೆ ಮಾಡ್ತಾರೆ ಅಂತ ನಿಮ್ಮ ಅನಿಸಿಕೆ? ಆ ಥರ ಏನಿಲ್ಲ, ಎಲ್ಲರೂ ಮಾಡ್ಬೋದು. ಆದರೆ ಇಂಟ್ರೆಸ್ಟ್ ಇರೋರು ಎಲ್ಲರೂ ಮಾಡ್ತಾರೆ. ಓದಬೇಕು ಅನ್ನೋ ಇಂಟ್ರೆಸ್ಟು ಮತ್ತು ಯಾರ್ಯಾರು ಕಷ್ಟಪಡ್ತಾರೋ ಎಲ್ಲರೂ ಅವರು ಸಾಧನೆ ಮಾಡ್ತಾರೆ. ಹಾಗೆ ಹೆಣ್ಮಕ್ಳೇ ಅಂತ ಏನಲ್ಲ. ನೀವು ಥ್ಯಾಂಕ್ಸ್ ಹೇಳೋದಾದ್ರೆ ಯಾರಿಗೆ ಹೇಳ್ತಾರಲ್ಲ? ಥ್ಯಾಂಕ್ಸ್ ನಮ್ಮ ಸ್ಕೂಲಿಗೆ ಹೇಳ್ತೀನಿ, ಹಾಗೆ ಟೀಚರ್ಸ್, ನಮ್ಮ ಪೇರೆಂಟ್ಸ್ ಮತ್ತು ಊರಿನ ಜನರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ. ಇದರಲ್ಲಿ ನಿಮ್ಮ ಸ್ವಗ್ರಾಮದಲ್ಲಿ ಈ ಥರ ಸಂಭ್ರಮಾಚರಣೆ ಮಾಡ್ತಿರೋದು ನಿಮ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಸಾಕಷ್ಟು ಜನ ಈಗ ನೋಡಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಿಮಗೆ ಸನ್ಮಾನ ಮಾಡಿದ್ರು ಮತ್ತು ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತಾ ಇದ್ದಾರಲ್ಲ, ನಿಮ್ಗೆ ಏನು ಅನಿಸ್ತಾ ಇದೆ ಈಗ? ತುಂಬ ಖುಷಿ ಅನ್ನಿಸ್ತಿದೆ. ನಾನು ತಗೊಂಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಇನ್ನು ಸ್ವಲ್ಪ ತಗೊಂಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಸ್ಟೇಟ್ ಟಾಪರ್ ಆಗ್ತಿದ್ದೆ. ಪ್ರಯತ್ನ ಪಡ್ಬೋದು? PUC ಪ್ರಯತ್ನ ಪಡ್ತೀನಿ. ಅಚಲತಿ ಅಂತಾರೆ, ದೇವರ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಗಾಡಲ್ಲ ಅಂತಾರೆ. ಮೊಟ್ಟ ಮೊದಲಿಗೆ ನಾನು ದೇವರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಬಂದ್ಕುಂಟೆ ಗ್ರಾಮಸ್ಥರಿಗೆ ನನ್ನನ್ನು ಮನೆ ಮಗಳು ಅಂತ ತಿಳ್ಕೊಂಡು ನನ್ನ ಮಗಳಿಗೆ ತುಂಬ ಸಹಕಾರ ನೀಡಿದ್ದಾರೆ. ನನ್ನ ತಂದೆ ತಾಯಿಯವರಿಗೆ, ನಮ್ಮ ಎಲ್ಲ ಸಂಬಂಧಿಕರಿಗೆ ನಾನು ನನ್ನ ಮಗಳ ಒಂದು ಶ್ರಮಕ್ಕೆ ಇವಾಗ ದೇವರು ಒಂದು ಆಶೀರ್ವಾದ ನೀಡಿದ್ದಾನೆ. ಸೆಂಟ್ ಆನ್ಸ್ ಶಾಲೆಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೀಚರ್ಸ್ಗಳಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಳ ಒಂದು ಶ್ರಮ, ಅವಳ ಪರಿಶ್ರಮದಿಂದ ತುಂಬ ಕಷ್ಟಪಟ್ಟು ಓದ್ತಾ ಇದ್ಲು. ಗ್ರಾಮೀಣ ಪ್ರತಿಭೆಗೆ ಸಿಕ್ಕಂತಹ ಜಯ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಗ್ರಾಮೀಣ ಹಳ್ಳಿಯಲ್ಲಿ ಇರೋಂತಹ ಮಕ್ಕಳು ಬಸ್ಸನ್ನು ಪ್ರತಿದಿನ 8 ಗಂಟೆ ಬಸ್ಸು, ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ತುಂಬ ಬೆಳಗ್ಗೆನೆ ಕೂಡ ಬಸ್ಸಿಗೆ ಒಂದು 10 ನಿಮಿಷ ಪರೀಕ್ಷೆ ಟೈಮ್ಗೆ ಬಸ್ ಇರ್ತಾ ಇರಲಿಲ್ಲ. ಸಂಜೆ ಬರಬೇಕಾದ್ರೂ ಸ್ಪೆಷಲ್ ಕ್ಲಾಸ್ ಇರ್ತಾ ಇತ್ತು. 7 ಗಂಟೆ ಆಗ್ತಾ ಇತ್ತು ಮಕ್ಕಳು ಬರೋದಕ್ಕೆ. ತುಂಬಾನೇ ಕಷ್ಟ ಆಗ್ತಾ ಇದೆ. ಎಲ್ಲರೂ ಕೂಡ ಬಸ್ಸಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದ್ರೆ, ಗ್ರಾಮೀಣ ನನ್ನ ಮಗಳು ಯಾವುದೇ ಟ್ಯೂಷನಿಗೆ ಸೇರಿಸಿಲ್ಲ. ಅವಳು ಟೀಚರ್ಸ್ ಹೇಳೋಂತಹ ವಿಷಯಗಳನ್ನ ಅರ್ಥಕೊಂಡು ಮತ್ತೆ ಅವಳು ಎಷ್ಟೋ ವಿಚಾರಗಳನ್ನ ಅವಳು ಸ್ವಂತ ಶ್ರಮದಿಂದ ಓದ್ತಾ ಇದ್ಲು. ಪ್ರತಿಯೊಂದು ತುಂಬಾ ಇಂಗ್ಲಿಷ್ ಸಬ್ಜೆಕ್ಟ್ ದಿನ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ, ಕಷ್ಟಪಟ್ಟು ತುಂಬಾ ಶ್ರಮಪಟ್ಟು ಓದಿದಾಳೆ. ಊರಿನವರು ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು. ನನಗೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವಳಿಗೆ ನಾನು ಸಹಕಾರ ಕೊಡ್ತಾ ಇದ್ದೆ. ಅವಳ ಶ್ರಮ ಸಾರ್ಥಕತೆ ಪಡೀತು. ಕರ್ನಾಟಕಕ್ಕೆ 4ನೇ ರ್ಯಾಂಕ್ ಬಂದಿದ್ದಾಳೆ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ 2ನೇ ರ್ಯಾಂಕು. ಮತ್ತೆ ಸೆಂಟಾನ ಇಡೀ ಶಿರಾ ತಾಲೂಕಿಗೆ ಫಸ್ಟ್ ಬಂದಿದ್ದಾಳೆ ನನ್ನ ಮಗಳು ಅನ್ನೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಇಂಥ ಮಗಳನ್ನ ಪಡೆದು ನಾನೇ ಧನ್ಯ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದಕ್ಕೆ ಸಹಕಾರ ನೀಡಿದಂತಹ, ಇವಳನ್ನ ಪ್ರೋತ್ಸಾಹಿಸಿ ಇವಳಿಗೆ ಉತ್ತಮ ಮಾರ್ಕ್ಸ್ ತಗೊಳೋದಕ್ಕೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬ ಬಂದ್ಕುಂಟೆ ಗ್ರಾಮಸ್ಥರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದೇವರಿಗೆ ಧನ್ಯವಾದ ಹೇಳ್ತೀನಿ. ಅವಳ ಒಂದು ಶ್ರಮಕ್ಕೆ ತಕ್ಕಂತಹ ಪ್ರತಿಭೆ, ಗ್ರಾಮೀಣ ಪ್ರತಿಭೆಗೆ ಸಿಕ್ಕಂತಹ ಒಂದು ಶ್ರಮಕ್ಕೆ ತಕ್ಕ ಪುರಸ್ಕಾರ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿಯೊಬ್ಬ ನನ್ನ ಎಲ್ಲ ನಮ್ಮ ಮಗಳ ಸಾಧನೆಗೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ ಮನಸ್ಸಿದ್ದರೆ ಮಾರ್ಗ, ಎಲ್ಲರೂ ಕೂಡ ಕಷ್ಟಪಟ್ಟು ಓದಿದ್ರೆ ಉತ್ತಮ ಮಾರ್ಕ್ಸ್ನ ತೆಗೋಬಹುದು ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಶಿರಾ ತಾಲೂಕಿಗೆ 1ನೇ ರ್ಯಾಂಕ್ ಪಡೆದಿರೋದಕ್ಕೆ ನಮ್ಗೆ ತುಂಬ ಸಂತೋಷ ಆಗಿದೆ. ಇಂಥ ಮಕ್ಕಳು ಇರೋದ್ರಿಂದ ನಮಗೆ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಬಂತು, ನಮಗೆಲ್ಲ ಒಂದು ಒಳ್ಳೆ ಕೀರ್ತಿ ಬಂತು, ನಮ್ಮ ಊರಿಗೆ ಒಳ್ಳೆ ಹೆಸರು ಬಂತು ಅಂತೇಳಿ ಆ ಎಚ್ಚರಿಕೆಯಿಂದ ಅವರು ಇವತ್ತು ನಮ್ಮ ಪವಿತ್ರ ಅವರು ಟೀಚರ್ ಆಗಿ ಎಷ್ಟು ಜವಾಬ್ದಾರಿಯಿಂದ ಮಗಳನ್ನ ಪೋಷಣೆ ಮಾಡಿದ್ದಾರೆ ಅಂದರೆ ಹೇಳ್ಬಾರ್ದು, ಆ ಥರ ಪೋಷಣೆ ಮಾಡಿದ್ದಾರೆ. ಆದ್ದರಿಂದ ಆ ಮಗಳು ಇವತ್ತು ಇಂಚರ ಅವರು ಆ ಮಟ್ಟಕ್ಕೆ ಮಾರ್ಕ್ಸ್ ತಗೊಳೋದಕ್ಕೆ ಅನುಕೂಲ ಆಯಿತು. ಅದನ್ನು ಅರ್ಥಕೊಂಡು ನಮ್ಮ ಹಳ್ಳಿ ಜನನೇ ಆಗಿರಲಿ, ಪೋಷಕರು ಫಸ್ಟು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಓದ್ತಾರಾ ಇಲ್ವಾ, ಅದನ್ನು ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಮಾಡಲ್ಲ. ಇಲ್ಲಿ ಏನೋ ಬಸ್ಸು ಬರ್ತೈತೆ ಸುಮ್ಮನೆ ಅದು ಅಷ್ಟು ತುಂಬ್ಕೊಂಡು ಹೋಗ್ತಾರೆ ಅಷ್ಟೇ, ಆ ಟೈಮಿಂಗ್ಸ್ ಇಲ್ಲಿರಲ್ಲ. ಅದರಿಂದ ಜನಗಳು ಆದಷ್ಟು ಸಾರ್ವಜನಿಕರು ಅಂಥವೆಲ್ಲ ಸಪೋರ್ಟ್ ಮಾಡಿಕೊಂಡು ನಮ್ಮ ಇಂಚರ ಏನು ಶೈಕ್ಷಣಿಕ ಇದರಲ್ಲಿ ಆ ಥರ ಮಾರ್ಕ್ಸ್ ತಂದಿದ್ದಾರೋ ನಮ್ಮ ಮಕ್ಕಳು ಅದೇ ಥರ ತೆಗೀಲಿ ಅನ್ನೋ ಮನೋಭಾವನೆ ಸಪೋರ್ಟ್ ಮಾಡಬೇಕು ಅಂತ